ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದರಿಂದ ಕಾವೇರಿ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಶಾಂತಿ ಮೀನಾ ಕಾಫಿ ತಗೋಬಾರೆ ಅಂತ ಕೂಗ್ತಾಳೆ. ಆ ಕೂಗ್ದಾಗ ರಂಗನಾಥ್ ಅವರು ಮೀನಾ ಬ್ಯುಸಿ. ಅದೇನೋ ಬ್ಯುಸಿ ಅವಳು, ನಿಮ್ಗೆ ಕಾಫಿ ತಂದು ಕೊಟ್ಟಿದ್ದು ಮೀನಾನೆ, ನಿನಗ್ ಕೊಡಕ್ಕಾಗತ್ತೆ ನನಗ್ ಕೊಡಕ್ಕಾಗಲ್ವಾ? ಈಗ ಅವಳು ಹೂನ್ ಅಂಗಡಿಲಿದ್ದಾಳೆ, ಬ್ಯುಸಿ ಆಗಿದ್ದಾಳೆ. ನಿನಗೆ ಬೇಕಾದ್ರೆ ನೀನೇ ಮಾಡ್ಕೊಂಡು ಕುಡಿ. ಯಾಕೆ ಕುಡಿಯಕ್ಕಾಗಲ್ಲ? ಡಿಕಾಕ್ಷನ್ ಇದೆ, ಹಾಲಿದೆ. ನಿನ್ ಕೈಯಲ್ವೇ ನಿಂದು? ಮನೆಯಲ್ಲಿ ಅತ್ತೆ ಸೇವೆ ಮಾಡದ್ ಬಿಟ್ಟು ಬೀದಿ ನಿಂತ್ಕೊಂಡು ಕತ್ತೆ ಸೇವೆ ಮಾಡಕ್ ಹೋಗಿದಾಳೆ. ಏನ್ ಮಾತಾಡ್ತೀಯ ನೀನು? ಸ್ವಲ್ಪನೂ ಬುದ್ಧಿ ಬೇಡವಾ? 3 ಹೊತ್ತು ವಟ ವಟ ಅಂತ ಇರ್ತೀಯಲೆ ಅಂತ ಅಂತಾರೆ. ಮನೋಜ್ ಹೋಗಿದ್ ನೋಡಿ ಹಾಸಿಗೆ ದಿಂಬು ಎತ್ಕೊಂಡು ಹೋಯ್ತಾನೆ. ರೀ, ನೀನ್ ಯಾಕ್ರಿ ಆಚೆಯಿಂದ ಹಾಸಿಗೆ ದಿಂಬು ಎತ್ಕೊಂಡ್ ಬರ್ತಾ ಇದ್ದಾನೆ ಅಂತ ಅಂತಾರೆ. ಅವ್ರ ವಿಚಾರಕ್ಕೆ ಯಾಕೆ ತಲೆ ಹಾಕ್ತೀಯ? ಅವ್ರು ಏನಾರ ಮಾಡ್ಕೊಳ್ಳಿ, ಸುಮ್ಮನಿರು ಅಂತಂತಾರೆ. ಹಂಗಂದಾಗ ಅವನಷ್ಟಕ್ಕೆ ಅವನನ್ನು ಬಿಡು ಅಂತ ಅಂದಾಗ, ನಾನು ಈ ಮನೆ ಯಜಮಾನಿ, ನಾನ್ ತಲೆ ಹಾಕೋದೆ, ಈ ವಿಷಯಕ್ಕೆ ತಲೆ ಹಾಕ್ತೀನಿ, ಸುಮ್ಮನಿರಿ ನೀವು ಅಂತೇಳಿ ಹೋಗ್ತಾಳೆ. ರೋಹಿಣಿ ಅಂತೇಳಿ ಕೂತ್ಕೊಂಡು ಹೋಗ್ತಾಳೆ. ಏನತ್ತೆ ಅಂತದಲ್ಲಮ್ಮ, ಮನೋಜ ಹಾಸಿಗೆ ದಿಂಡು ಹಿಡ್ಕೊಂಡು ಆಚೆಯಿಂದ ಬಂದ, ಆಚೆ ಮಲಗಿದ್ನ ಅತ್ತೆ. ಅದು ನಾವು 3 ಜನ ಸೊಸೆಯಂದಿರು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದು, ಲೇಟ್ ಆಗ್ಬಿಡ್ತು ಅಂತ ಅಂತಾಳೆ. ಓ, ಹಂಗಾದ್ರೆ ಮೀಟಿಂಗು ಅಂತ ಅಂತಾಳೆ ಶಾಂತಿ. ಅತ್ತೆ, ಹಂಗಾದ್ರೆ ಸರಿನಮ್ಮ, ನಿಮ್ಮಿಬ್ರಲ್ಲಿ ಜಗಳ ಕದನ ಏನಾದ್ರು? ಹಂಗೇನಿಲ್ಲ ಅತ್ತೆ, ಸರಿನಮ್ಮ, ಅಷ್ಟಾದ್ರೆ ಸಾಕು ಅಂತ ಆಚೆಗೆ ಹೋಯ್ತಾಳೆ. ಆಚೆಗೆ ಹೋಗ್ತಿದ್ದಂಗೆ ಮೆಟ್ಲ ಮೇಲೆ ಕೂತ್ಕೊಂಡು ಆದ್ರೂ ಲೆಕ್ಕಾಚಾರ, ಅನುಮಾನ ಅವಳಿಗೆ ಸುಡಿತದೆ. ಏನೋ ಆಗಿದೆ. ಮನೋಜ ರೋಹಿಣಿ ಏನಾದ್ರೂ ಯಾಕೆ ತಲೆ ಕೆಡ್ಸ್ಕತೀಯ, ಸುಮ್ಮನಿರೆ ಅಂತ ಅಂತಾರೆ ರಂಗನಾಥ್ ಅವರು. ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ವಿರಸ ಸರ್ವೇ ಸಾಮಾನ್ಯ, ಎಲ್ಲದಕ್ಕೂ ತಲೆ ಹಾಕಕ್ ಹೋಗ್ಬಾರ್ದು. ಯಾಕ್ರಿ, ಯಾಕೆ ತಲೆ ಹಾಕ್ಬಾರ್ದು ಅಂತೀನಿ. ನಿಮ್ಮ ಮನೇಲಿ ದೊಡ್ಡೋರು ತಾನೆ, ದೊಡ್ಡೋರು ಅನ್ಸ್ಕೊಂಡ ತಕ್ಷಣ ತಾರೀಕು ದಿನಾಂಕ ಇದರಲ್ಲೆಲ್ಲ ಲೆಕ್ಕ ಹಾಕಬಾರ್ದು. ನಮ್ಮ ಮನಸ್ಸಲ್ಲಿ ಹುಟ್ಟು ಚಿಂತನೆಗಳಿಂದ ದೊಡ್ಡವರಾಗ್ಬೇಕು ಕಡೆ. ನೋವು ನಲಿವು ಎರಡರಿಂದಲೇ ಸರಸ ವಿರಸ ಇದ್ರೇನೆ ಬದುಕು ಕಣೆ. ದಡ್ಡಿ ಕಡ್ಡಿಗೆ ಬೆಂಕಿಗೆ ಹೆಚ್ಚಿದ್ರೇನೆ ಕಣೆ ದೀಪ ಉರಿಯೋಕ್ಕಾಗೋದು. ಸೂರ್ಯ ಬರ್ತಾನೆ ಅಷ್ಟರಲ್ಲಿ. ಸೂರ್ಯ ವಾಕಿಂಗ್ ಹೋಗ್ಬೇಕಾದ್ರೆ ಕಾರ್ ಕಾಣಲಿಲ್ಲ, ಎಲ್ಲಪ್ಪ ಅಂತಿದೆ. ಅದು ಅಪ್ಪ ಶೆಡ್ಡಲ್ಲಿದೆ, ಚೀತಾದು ಕಾರ್ ರಿಪೇರಿ ಇತ್ತು, ಅದಕ್ಕೆ ಅವನು ನನ್ನ ಕಾರನ್ನ ಓಡಿಸ್ತಾ ಇದ್ದಾನೆ, ಅವನ ಹತ್ರನೇ ಬಿಟ್ಟು ಬನ್ನಿ, ಎತ್ಕೊಬತ್ತೀನಪ್ಪ, ತಗೋಬರ್ತೀನಿ ಅಂತ ಹೇಳಿ ಅಂತಾನೆ. ಆಯ್ತಪ್ಪ ಅಂತ ಹೇಳಿ ಹೇಳ್ತಾರೆ. ಇತ್ತ ಆಟೋ ತಗೊಂಡಿರ್ತಕ್ಕಂಥ ಸೂರ್ಯ ಆ ಆಟೋನ ರೆಡಿ ಮಾಡ್ತಾ ಇರ್ತಾನೆ. ರೆಡಿ ಮಾಡ್ಬೇಕಾದ್ರೆ ಏನೋ ಬಂದಿದ್ದು ಅಂತ ಅಂತಾನೆ. ಕಾಗೆ ಸುಬ್ಬನ್ ಜೊತೆ ಬೈಕಲ್ಲಿ ಬಂದಿರ್ತಾನೆ ಮಂಜ. ನಮ್ಮ ಹುಡುಗ ಏನೋ ಮಾತಾಡ್ಬೇಕು ಅಂದ ನಿನ್ನ ಹತ್ರ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಚೇರ್ ತಗೋಬಾರೋ ಅದ್ರಲ್ಲಿ ಚೇರ್ ಮೇಲೆ ಕೂರಕ್ ಹೋಗ್ತಾನೆ. ಅದೇ ಚೇರ್ ಮೇಲೆ ತಾನು ಕಾಲ್ನ ಇಡ್ತಾನೆ. 1 ಲಕ್ಷ ಇದೆ, ಅದ್ರ ಮೇಲೆ 5,000 ಎಕ್ಸ್ಟ್ರಾ ಇದೆ. ಇನ್ಮೇಲೆ ನಮ್ಮ ಅಕ್ಕನ್ನೆಲ್ಲ ಮನೆಗೆ ಹೋಗ್ಬೇಡ ಅಂತ ಹೇಳೋಂಗಿಲ್ಲ ಅಂತ ಹೇಳಿ ಆವಾಜ್ ಆಗ್ತಾನೆ. ಆವಾಜ್ ಆಗ್ತಿದ್ದಂಗೆ ಎತ್ತಿ ಸರಿಯಾಗಿ ಕೆನ್ನೆಗೆ ಬಾರಿಸ್ತಾನೆ ಸರಿಯಾಗಿ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರು ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ. ನೋಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ನೋಡಿ.